ಬಿಜೆಪಿ ಮುಖಂಡನಿಂದ ಶಾಲಾ ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ. ಬಿಜೆಪಿ ಮುಖಂಡ ಚೌಡಪ್ಪ ವಿರುದ್ಧ ಆರೋಪಗಳ ಸುರಿಮಳೆ. ಸಾರ್ವಜನಿಕ ರಸ್ತೆಯಲ್ಲೇ ಉಳುಮೆ ಮಾಡಿದ ಚೌಡಪ್ಪ ಖಾಸಗಿ ಶಾಲೆಗೆ ಕಳೆದ 2 ದಿನಗಳಿಂದ ರಜೆ ಘೋಷಿಸಲಾಗಿದೆ. ಕಾರಣ ಸಾರ್ವಜನಿಕ ರಸ್ತೆಯಲ್ಲಿ ಉಳುಮೆ ಮಾಡುತ್ತಿದ್ದಾರೆ ಬಿಜೆಪಿ ಮುಖಂಡ ಚೌಡಪ್ಪ. ಬನ್ನೇರು ಘಟ್ಟ ಸಮೀಪದ ಬೇಗಿಹಳ್ಳಿಯಲ್ಲಿ ಘಟನೆ. ಬೆಂಗಳೂರು ಹೊರವಲಯ ಆನೇಕಲ್ನ ಬೇಗಿಹಳ್ಳಿ. ಮಕ್ಕಳು ಶಾಲೆಗೆ ಬರೋಕ್ಕಾಗ್ತಾ ಇಲ್ಲ, ಹೀಗಾಗಿ ರಜೆಯನ್ನು ಕೊಡಲಾಗಿದೆ. ಸುಮಾರು 200ಕ್ಕೂ ಹೆಚ್ಚು ಮಕ್ಕಳ ಭವಿಷ್ಯ ಅತಂತ್ರವಾಗಿದೆ. ಹೈಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ರಸ್ತೆಯಲ್ಲಿ ಉಳುಮೆಯನ್ನು ಮಾಡುತ್ತಿದ್ದಾರೆ. ಸಾರ್ವಜನಿಕ ರಸ್ತೆಯನ್ನು ಟ್ರ್ಯಾಕ್ಟರ್ ಮೂಲಕ ಉಳುಮೆ ಮಾಡಿ ದೌರ್ಜನ್ಯವನ್ನು ಮಾಡುತ್ತಿದ್ದಾರೆ ಅಂತ ಹೇಳಿ ಸ್ಥಳೀಯರು ಕೂಡ ಕಿಡಿಕಾರ್ತಾ ಇದ್ದಾರೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ ರಸ್ತೆಯ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಇದೇ ರಸ್ತೆ ಮುಖೇನವಾಗಿ ಶಾಲೆಗೆ ಮಕ್ಕಳು ಬರಬೇಕಿತ್ತು, ಶಿಕ್ಷಕರು ಬರಬೇಕಿತ್ತು. ಆದರೆ ಈ ರೀತಿಯಾಗಿ ರಸ್ತೆ ಇದ್ದರೆ, ಇವರು ಉಳುಮೆಯಲ್ಲಿ ನಿರತರಾಗಿದ್ದರೆ ಮಕ್ಕಳು ಹೇಗೆ ಬರ್ತಾರೆ? ಹಾಗಾಗಿ 2 ದಿನದಿಂದ ಮಕ್ಕಳು ಶಾಲೆಗೇ ಬಂದಿಲ್ಲ, ರಜೆಯನ್ನೇ ಘೋಷಣೆ ಮಾಡಲಾಗಿದೆ. ಸರ್ ತುಂಬ ಕಷ್ಟ. ಈಗ ಮಳೆಗಾಲದಲ್ಲಂತೂ ಇಲ್ಲಿ ಬಸ್ಸೇ ಹೋಗೋದಿಲ್ಲ, ಬಸ್ಸು ಊದ್ಕೊಂಡ್ಬಿಡ್ತವೆ. ಇದು ನಾವೇನೋ ಸ್ವಲ್ಪ ಸರ್ ಮಾಡಿ ಬಳಸ್ತಾ ಇದ್ವಿ, ಗುಂಡಿಗಳೆಲ್ಲ ಮುಚ್ಚೋದಕ್ಕೆ ಟ್ರೈ ಮಾಡ್ತಿದ್ವಿ. ಈಗ 2 ವರ್ಷದಿಂದ ಇವ್ರು ಗುಂಡಿ ಮುಚ್ಚೋದಕ್ಕೆ ಬಿಡ್ತಿರ್ಲಿಲ್ಲ. ಸರಿ, ಅದಕ್ಕೋಸ್ಕರ ನಾವು ಭಾನುವಾರ ಬೆಳ್ಳಿಗೆ ಒಂದಷ್ಟು ಜಲ್ಲಿ ತಂದು ಎಲ್ಲೆಲ್ಲಿ ಗುಂಡಿಗಳಾಗಿದೆಯೋ ಅದನ್ನೆಲ್ಲ ಮುಚ್ಕೊಂಡು ಹೋಗೋಣ ಅಂತ ಗುಂಡಿ ಮುಚ್ಚೋದಕ್ಕೆ ಬಂದ್ವಿ. ಆವಾಗ ಇವರು ಚೌಡಪ್ಪ ಮತ್ತು ಅವ್ರ ಅಣ್ಣ ತಮ್ಮದಿರು ನಾರಾಯಣಪ್ಪ ಮತ್ತು ಇನ್ನೊಬ್ಬ ಅವ್ರ ಅಣ್ಣ 3 ಜನ ಬಂದು ನಿಲ್ಲಿಸಿಸ್ಬಿಟ್ರು. ಗುಂಡಿ ಮುಚ್ಚೋದಕ್ಕೆ ಬಿಡೋಲ್ಲ ಅಂತ. ಸರಿ, ಆ ಕಡೆಯಿಂದ ಸರಿ ಇದು ನಮ್ಮ ಜಮೀನು ಅಂದರು, ಅದಕ್ಕೆ ಆ ಕಡೆಯಿಂದ ಗುಂಡಿ ಮುಚ್ಕೊಂಬರೋಣ ಅಂತ ಮುಚ್ಚಿಸಿದ್ವಿ. ಸರಿ, ನಾವು ಅದೆಲ್ಲ ಮುಚ್ಚಿಸ್ಕೊಂಬರೋದ್ರೊಳಗಡೆ ಇವರು ಟ್ರ್ಯಾಕ್ಟ್ರನ್ನ ಕರೆದು ಇಲ್ಲಿಂದ ಅಲ್ಲಿವರೆಗೂ ಈ ರೋಡೇ ನಮಗೆ ಸೇರಿದೆ ಅಂತ ಉಳುಮೆ ಮಾಡಿಸ್ಬಿಟ್ರು. ಸರ್, ಈ ರೋಡ್ ದಾಖಲೆಗಳು ನಾವು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ವಿಲೇಜ್ ಮ್ಯಾಪ್ ತೆಗೆಸಿದ್ದೀವಿ. ಅದು ಕನಿಷ್ಠ ಒಂದು 60 ವರ್ಷ ಹಳೆ ವಿಲೇಜ್ ಮ್ಯಾಪು. ಅದರಲ್ಲಿ ಕೂಡ ಇಲ್ಲಿ ರೋಡ್ ಇದೆ. ಇತ್ತೀಚೆಗೆ ದಿಶಾಂಕ ಆ್ಯಪ್ ಅಂತ ಮಾಡಿದ್ದಾರೆ ಸರ್ವೆ ಡಿಪಾರ್ಟ್ಮೆಂಟ್ನವರು. ಅದರಲ್ಲೂ ಸ್ಪಷ್ಟವಾಗಿ ಇದು ರೋಡ್ ಅಂತಲೇ ಅವ್ರು ಬರೆದಿದ್ದಾರೆ, ಆ ಮ್ಯಾಪಲ್ಲೇ ಬರೆದಿದ್ದಾರೆ. ನೀವು ಕೂಡ ನೋಡ್ಬೋದು, ದಿಶಾಂಕಲ್ಲಿ ರೋಡ್ ಅಂತಲೇ ತೋರಿಸಿದೆ. ನಮಗೇನೂ ಆಗಬೇಕಾಗಿಲ್ಲ ಸರ್. ಇದು ಹೈಕೋರ್ಟ್ ಆದೇಶದ ಪ್ರಕಾರ ಇಲ್ಲಿ ಬಂದು ಸರ್ವೆ ಮಾಡಿ ರೋಡ್ ಎಲ್ಲಿದೆ ಅಂತ ಗುರುತಿಸ್ಲಿ. ಅಲ್ಲಿವರೆಗೂ ಈಗಿರೋ ರಸ್ತೆನ ಬಳಸೋದಕ್ಕೆ ತಹಸೀಲ್ದಾರು ADLR ಬಂದು ಕ್ರಮ ಕೈಗೊಳ್ಳಬೇಕು. ಆಮೇಲೆ ಯಾರು ಈ ಥರ ಉಳುಮೆ ಮಾಡೋದು, ಎನ್ಕ್ರೋಚ್ ಮಾಡೋದು ಮಾಡಬೇಡಿ ಅಂತ ಅವ್ರಿಗೆ ಆದೇಶ ಮಾಡಬೇಕು ಸರ್, ಅಷ್ಟೇ. ಸರ್ ತುಂಬ ಕಷ್ಟ. ಈಗ ಮಳೆಗಾಲದಲ್ಲಂತೂ ಇಲ್ಲಿ ಬಸ್ಸೇ ಹೋಗೋದಿಲ್ಲ, ಬಸ್ಸು ಊದ್ಕೊಂಡ್ಬಿಡ್ತವೆ. ಇದು ನಾವೇನೋ ಸ್ವಲ್ಪ ಸರ್ ಯಾವ ರೀತಿಯಾಗಿ ದೌರ್ಜನ್ಯವನ್ನು ಎಸಗ್ತಾ ಇದ್ದಾರೆ, ರಸ್ತೆಯನ್ನ ಆಕ್ರಮಿಸಿಕೊಂಡು ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಹೇಗೆ ಸಮಸ್ಯೆಯನ್ನು ಉಂಟು ಮಾಡ್ತಿದ್ದಾರೆ ಚೌಡಪ್ಪ ಅನ್ನೋದ್ರ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗೇನು ಸಮಸ್ಯೆ ಆಗಿದೆಯೋ ಆ ಸಮಸ್ಯೆಯನ್ನು ಸರಿಪಡಿಸಬೇಕು. ಮುಂಚೆ ಹೇಗೆ ಸಾಂಗವಾಗಿ ನಾವು ಹೋಗ್ತಾ ಇರಲಿಲ್ಲ, ಆಗಲೂ ಕೂಡ ಸಮಸ್ಯೆ ಇತ್ತು, ರೋಡ್ ಸರಿ ಇರಲಿಲ್ಲ, ಬಸ್ ಬರೋದಕ್ಕೂ ಕೂಡ ಆಗ್ತಿರಲಿಲ್ಲ. ಆದರೆ ಇದ್ದ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಸರಿ ಮಾಡಿಕೊಂಡು ನಾವು ಸಂಚಾರವನ್ನು ಮಾಡ್ತಾ ಇದ್ವಿ. ಆದರೆ ಈಗ ಚೌಡಪ್ಪ ಅವರಿಂದ ತುಂಬಾನೇ ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸಿ ಅಂತಿದ್ದಾರೆ ಸ್ಥಳೀಯರು.